ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೊಳ್ಳಾಸ್ ವೆಜ್ ರೆಸಿಪೀಸ್. ಹಾಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನವರಾತ್ರಿಗೆ ಸ್ಪೆಷಲ್ ಆಗಿರುವಂತಹ ಒಂದು ಸಿಹಿ ರೆಸಿಪಿ ತೋರಿಸ್ತಿದೀವಿ. ದೇವಿಗೆ ಸಮರ್ಪಣೆ ಮಾಡುವಂತಹ ಒಂದು ಸಿಹಿ ರೆಸಿಪಿ. ಅಂಡ್ ಇದು ಮಂಗಳೂರು ಮತ್ತೆ ದಕ್ಷಿಣ ಕನ್ನಡ, ಮಂಗಳೂರು ಸೈಡ್ ಅಲ್ಲಿ ಜಾಸ್ತಿ ಫೇಮಸ್. ಸೊ ಈ ರೆಸಿಪಿ ಹೇಗ್ ಮಾಡೋದಂತ ನೋಡೋಣ ಬನ್ನಿ. ರೆಸಿಪಿ ಹಾಲ್ಬಾಯಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ. ನಾನಿಲ್ಲಿ 4 ಗಂಟೆಗಳ ಕಾಲ ನೆನೆಸಿರೋ ಅಕ್ಕಿ, 1 ಬೌಲ್ ಅಕ್ಕಿ, ಅದಕ್ಕೆ 1 ಬೌಲ್ ಅಕ್ಕಿಗೆ 1/4 ಸ್ಪೂನು ಇಂದ ಅರ್ಧ ಸ್ಪೂನಷ್ಟು ಮೆಂತೆ ಹಾಕಿದ್ದೀನಿ. ಹಾಗೆ 1 ಕಪ್ಪು ಬೆಲ್ಲ ತಗೊಂಡಿದ್ದೀನಿ. ಹಾಗೆ 1 ಕಪ್ನಷ್ಟು ಕಾಯಿ ತುರಿ ತಗೊಂಡಿದ್ದೀನಿ. ಮತ್ತು ಸ್ವಲ್ಪ 2-3 ಏಲಕ್ಕಿ ಬಿಡಿಸಿ ಬೀಜ ತೆಗೆದಿಟ್ಕೊಂಡಿದ್ದೀನಿ, ಏಲಕ್ಕಿ ಬೀಜ. ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ರುಬ್ಕೋಬೇಕಾಗತ್ತೆ. ಈ ಅಕ್ಕಿ ಮತ್ತು ಮೆಂತೆ ಒಟ್ಟಿಗೆ ಹಾಕ್ತಾ ಇದ್ದೀನಿ ಮಿಕ್ಸಿಗೆ. ಈ ಮೆಂತೆ ಹಾಕೋದ್ರಿಂದ ಹಾಲ್ಬಾಯಿ ತುಂಬ ಸಾಫ್ಟಾಗಿ ಬರುತ್ತೆ ಇನ್ನೂ. ಹಾಗಾಗಿ ಟೇಸ್ಟ್ ಮತ್ತು ಪರಿಮಳ ಚೆನ್ನಾಗಿ, ಸ್ಮೆಲ್ ಚೆನ್ನಾಗಿರುತ್ತೆ ಮೆಂತೆದು. ಹಾಗಾಗಿ ಹಾಕ್ತಾ ಇದ್ದೀನಿ. ಹಾಕಿದ್ರೂ ಆಗುತ್ತೆ, ಹಾಕಿದ್ರೂ ಆಗುತ್ತೆ. ಹಾಗೆ 1 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. 1 ಕಪ್ ಅಕ್ಕಿಗೆ 1 ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅದು ಸಿಹಿ ಸರಿ ಆಗುತ್ತೆ. ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂತಿದ್ರೆ ಇನ್ನೊಂದು 1/4 ಕಪ್ಪು ಹಾಕ್ಕೋಬೋದು ಬೆಲ್ಲ. 1 ಕಪ್ಪಷ್ಟು ಕಾಯಿ ತುರಿ ಹಾಕ್ತಾ ಇದ್ದೀನಿ. ಏಲಕ್ಕಿ ಬೀಜ ಹಾಕ್ತಾ ಇದ್ದೀನಿ. ನೀರು ಹಾಕ್ತಾ ಇದ್ದೀನಿ. ನೀರೊಂದು 2 ಬೌಲ್ನಷ್ಟು ನೀರು ಬೇಕು, ನೋಡಿ ಹಾಕಿದರೆ ಆಯಿತು. ಈಗ ಬಾಣಲೆ ಇಟ್ಟಿದ್ದೀನಿ ನಾನು. ಬಾಣಲೆಗೆ 1 ಸ್ಪೂನು ಅಥವಾ 2 ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕು ಸ್ಟಾರ್ಟಿಂಗು. ಈಗ ರುಬ್ಕೊಂಡಿರೋ ಪೇಸ್ಟ್ ಹಾಕ್ತಾ ಇದ್ದೀನಿ. ನಾನು 2 ಬೌಲ್ ನೀರು ಹಾಕಿದ್ದೇನೆ ಇದಕ್ಕೆ. ಇದೀಗ ಮಗ್ಸ್ತಾ ಇದ್ದೇನೆ. ಇದು ಕೈ ಬಿಡದೆ ಮಗ್ಸ್ತಾ ಇರಬೇಕು. ಅಡಿ ಹಿಡಿಬಾರ್ದು. ಇದೀಗ ಗಟ್ಟಿ ಆಗ್ತಾ ಬರ್ತಾ ಇದೆ ಸ್ವಲ್ಪ. ಇದು ತುಂಬ ರುಚಿಯಾಗಿರುತ್ತೆ, ತುಂಬ ಈಸಿಯಾಗಿ ಮಾಡ್ಕೋಬೋದು ಮನೇಲಿ. ನಮ್ಮ ಮಂಗಳೂರು ಸೈಡೆಲ್ಲ ಸ್ವಲ್ಪ ಹೆಚ್ಚಾಗಿ ಸ್ವೀಟ್ ಮಾಡ್ತಾರೆ ಹಬ್ಬಗಳಿಗೆ, ದೇವರಿಗೆ ತುಂಬ ಪ್ರಿಯ ಅಂತ. ಈಸಿಯಾಗಿ ಆಗಿಬಿಡುತ್ತೆ. ಒಂದು ಅರ್ಧ ಗಂಟೆಯಲ್ಲಿ ರೆಡಿ ಆಗಿಬಿಡುತ್ತೆ. ಅಕ್ಕಿ ಒಂದು ನೆನೆಸಿಟ್ಕೊಂಡ್ರೆ ಏನು ಪದಾರ್ಥಗಳು ಬೇಡ ಇದಕ್ಕೆ. 2-3 ಪದಾರ್ಥ ಇದ್ದರೆ ಆಯಿತು, ಸಿಹಿ ರೆಡಿ ಆಗಿಬಿಡುತ್ತೆ ಸ್ವೀಟು. ಸ್ವಲ್ಪ ಗಟ್ಟಿ ಆಗ್ತಾ ಇದೆ. 1 ಸ್ಪೂನ್, ಇನ್ನು ಸ್ವಲ್ಪ ಗಟ್ಟಿ ಆಗೋ 1 ಸ್ಪೂನ್ ತುಪ್ಪ ಹಾಕ್ಕೋಬೋದು ಇದಕ್ಕೆ. ಇದು ಇಂಡಕ್ಷನಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಮಾಡಲಿಕ್ಕೆ. ಗ್ಯಾಸಲ್ಲಾದರೆ ಆರಾಮಾಗಿ ಮಾಡ್ಕೋಬೋದು. ಇನ್ನು ಸ್ವಲ್ಪ ಬೇಗನೆ ಆಗುತ್ತೆ. ಇದು ಹೀಟ್ ನೋಡಿ ಮಾಡಬೇಕಲ್ವಾ ಕರೆಕ್ಟಾಗಿ. ಈಗ ನಾನು 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಇದಕ್ಕೆ ತುಪ್ಪ ಇನ್ನೂ ಜಾಸ್ತಿ ಬೇಡ, ಟೇಸ್ಟ್ ಜಾಸ್ತಿ ಇರುತ್ತೆ, ಸ್ವಲ್ಪ ಚೆನ್ನಾಗಾಗತ್ತೆ ಅಂತ ತುಪ್ಪ ಹಾಕ್ತಾ ಇದ್ದೀನಿ. ಇದು ನಾನು ಗೋಡಂಬಿ ಮತ್ತು ಬಾದಾಮಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಗೋಡಂಬಿ ಹಾಗೇನೂ ಹುರಿದು ಮಿಕ್ಸ್ ಮಾಡ್ಬೋದು, ಹಾಕಿದ್ರೂ ಆಗುತ್ತೆ. ಇದು ಹಾಕಿದರೆ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ನಾನು ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿ ಪೌಡ್ರ್ ಮಾಡಿ ಇದನ್ನು ಹಾಕ್ತಾ ಇದ್ದೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಸೊ ನೆಕ್ಸ್ಟ್ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ತುಪ್ಪ ಹಾಕಿ ಇದು ಈಗ ಕೈಗೆ ಹಿಡಿತಾ ಇಲ್ಲ. ನೀರು ಮುಟ್ಟಿಗೆ ಹೀಗೆ ಮಾಡುವಾಗ ಕೈಗೆ ಹಿಡಿಯೋದ್ರೆ ಆಗಿದೆ ಅಂತ ಲೆಕ್ಕ. ಕೈಗೆ ಏನು ಹಿಡಿಲಿಲ್ಲ ನೋಡಿ, ಆಗಿದೆ ಅಂತ ಲೆಕ್ಕ. ಇದು ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಏನು ಹೇಳಬೇಕು ಹೇಳಿ. ಇದೀಗ ಹಾಕ್ತಾ ಇದ್ದೀನಿ ಪ್ಲೇಟಿಗೆ. ಬಾಳೆ ಎಲೆ ಇದ್ರೆ ಬಾಳೆ ಎಲೆ ಮೇಲೆ ಹಾಕ್ಬೋದು. ಬಾಳೆ ಎಲೆ ಇರಲಿಲ್ಲ, ಹಾಗೆ ಪ್ಲೇಟಲ್ಲಿ ಹಾಕ್ತಾ ಇದ್ದೀನಿ. ಇದೀಗ ಸ್ವಲ್ಪ ತಣ್ಣಗಾಗಿದೆ, ಕಟ್ ಮಾಡ್ಬೋದು. ಹಾಲ್ಬಾಯಿ ಆಯ್ತಾಯ್ತು.
ಸೊ ಹಾಲ್ ಬೈ ರೆಸಿಪಿ ಆಗಿದೆ. ಇವತ್ತು ನಮ್ಮ ಜೊತೆ ಒಂದು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಸೊ ಶಿ ಇಸ್ ಗೋಯಿಂಗ್ ಟು ಟ್ರೈ ದಿಸ್. ಮತ್ತೆ ಮಮ್ಮಮ್ ರೆಡಿ, ಮಮ್ಮಮ್ ರೆಡಿ. ಹಾಯ್ ಹೇಳಿ ಇಶು. ಹಾಯ್ 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 ಎಲ್ರಿಗೂ. ಮಮ್ಮಮ್ ಟ್ರೈ ಮಾಡಾಯ್ತಾ? ತಂದು ಕೊಡ್ಸಕ್ಕಲ್ಲ ದೇವ್ರಿಗಾಯ್ತು. ದೇವ್ರಿಗೆ ಆಯ್ತು ಇಶು, ನಿಂಗೆ ಇವಾಗ ಬೇರೆ ತಟ್ಟೆಗ ಇದೇ ತಟ್ಟೆ ತಿಂತೀಯಾ? ಆಯ್ತು ತಗೋ ತಗೋ, ಒಂದು ಪೀಸ್ ತಗೋ, ಒಂದು ಪೀಸ್ ತಗೋ. ಹೆಂಗಾಯ್ತು ಹೇಳು. ಟೇಸ್ಟ್ ಮಾಡಿ. Taste ಮಾಡು. ಕ್ಯಾಮ್ರಾಕ್ಕೆ ಹೇಳಿ ಹೇಳು. ಆಯ್ತಾ? ಸಣ್ಣ piece, ಸಣ್ಣ piece. ಸಣ್ಣ ಪೀಸ್ ತಿನ್ನು. ಮತ್ತೆ ತಿನ್ನು ಆಯ್ತಾ? ಹಾ ಹೇಳಿ ಹೆಂಗಾಯ್ತಾ? ಹೆಂಗುಂಟಮ್ಮಿ? Yummy. Yummy. ಇಷ್ಟ ಆಯ್ತಾ? ಹೆಂಗ ಸೂಪರ್ ಉಂಟಾ? ಎಮ್ಮಿ ಇಷ್ಟ ಉಂಟಾ? ಆಯ್ತಾ? ಹೌದಾ? ಸರಿ ಆಯ್ತು. ನಿನಗೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋಗೊಂದು ಲೈಕ್, ಶೇರ್ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗೊಂದು ಲೈಕ್, ಶೇರ್ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ರೆಸಿಪೀಸ್ಗಾಗಿ ನನಗೆ ಹೇಳಿದ್ದೆ. ಥ್ಯಾಂಕ್ ಯು. ಬಾಯ್ ಬಾಯ್. ಬಾಯ್ ಹೇಳಿ. ಬಾಯ್ ಬಾಯ್. ಬಾಯ್.